ಎಷ್ಟು ಮಾತಾಡ್ತೀಯಾ? ಕಾರಲ್ಲಿ ಕೂತಾಗಿಂದ ಮಾತಾಡ್ತಾ ಇದೀಯ ನೀನು. ತೋರ್ಸು ನನಗೆ. 2,500. ಜೊತೆಯಾಗಿ ನಡೆವೆ ನಾ ಮಳೆಯಲು. ಎಷ್ಟು ಮಾತಾಡ್ತೀಯಾ? ಕಾರಲ್ಲಿ ಕೂತಾಗಿಂದ ಮಾತಾಡ್ತಾ ಇದೀಯ ನೀನು. ತೋರ್ಸು ನನಗೆ. ಚೆನ್ನಾಯ್ತಾ? ಇಬ್ರ ಚಿನ್ಕಾಲ ನೀನ್ ಯಾಕೆ ಕೊಡೊಂದಿದ್ದು? ಇವಾಗ ನಾವು ಸಂತೆಗೆ ಬಂದ್ವಿ. ಸೂರತ್ಕಲ್ಲಲ್ಲಿ ಬುಧವಾರ ಸಂತೆ, ಹಾಗಾಗಿ ಈ ಸಂತೆಯಲ್ಲಿ ತರಕಾರಿ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ವಿ. ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಆಗೇ ಇರುತ್ತೆ, ಸಂತೆ ಅಲ್ವಾ. ಅಂಗಡಿಗಳಲ್ಲಿ ತೊಗೊಂಡ್ರೆ ಮಾತ್ರ ಫ್ರೆಶ್ ಇರಲ್ಲ, ಸಂತೆಯಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿಂದ ಹೋಗಿದ್ದು ರಿಲಯನ್ಸ್ಗೆ, ಸ್ವಲ್ಪ ರೇಷನ್ ಎಲ್ಲ ತೊಗೊಬೇಕಿತ್ತು, ಹಾಗಾಗಿ ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋದ್ವಿ. ಇಲ್ಲಿ ಪಾಪುನ ಕರ್ಕೊಂಡು ಬಂದಿಲ್ಲ, ಕಾರಲ್ಲಿ ಅವ್ರ ಅಪ್ಪನ ಜೊತೆ ಬಿಟ್ಟು ಬಂದಿದ್ದೀನಿ. ಯಾಕೆಂದರೆ ಇಲ್ಲಿಗೆ ಬಂದರೆ ನಾ ತೊಗೊಳಕ್ಕಲ್ಲ, ಬರೀ ಅವಳನ್ನು ಹಿಡಿಯೋದೇ ಟೈಮ್ ಆಗೋಗುತ್ತೆ. ಎಲ್ಲ ಮುಗಿಸಿ ಬಂದ್ವಿ. ಪೂರ್ತಿ ತರಕಾರಿಗೆನೆ ಇಷ್ಟು ತರಕಾರಿಗೆನೆ 500 ರೂಪಾಯಿ ಆಯಿತು. ಇಷ್ಟು ತರಕಾರಿಗೆ ಎಲ್ಲ ಸೇರಿ 500 ರೂಪೀಸ್. ಸೊಪ್ಪು ತರಕಾರಿ ಎಲ್ಲ. ಇದು ಫುಲ್ ರೇಷನು. ಇದಕ್ಕೇನೆ ಇಷ್ಟಕ್ಕೇನೆ 1,800 ಚಿಲ್ಲರೆ ಆಯಿತು. ಚಿಲ್ಲರೆ 2000 ಆಯಿತು. ಟೋಟಲ್ 2,500. ಇಷ್ಟಕ್ಕೆ 2,500. ದೇವ್ರೇ, ಹೆಂಗೆ ಜೀವನ ಮಾಡೋದು? ಕಷ್ಟ ಆಗ್ತೈತಿ ಜೀವನ ಮಾಡೋದು. ಹಳ್ಳಿಲೇನೋ ಏನೂ ಇಲ್ಲ ಅಂದರೆ ಸೊಪ್ಪು ಏನಾದರೂ ಕಿತ್ಕೊಂಡು ಬಂದು ಅಡುಗೆ ಮಾಡ್ಬೋದು. ಬಟ್ ಸಿಟಿಲಿ ಹಂಗಲ್ಲ, ಯಾರ ಹತ್ರ ಕೇಳಂಗಿಲ್ಲ, ಏನಿಲ್ಲ, ತರಬೇಕು, ತಿನ್ನಬೇಕು. ಈ ರೇಷನ್ನು ನಮಗೆ 1-2 ತಿಂಗಳ ತನಕ ಆಗುತ್ತೆ ಆರಾಮಾಗಿ. 2-2.5 ತಿಂಗಳು ಆಗುತ್ತೆ. ಇದನ್ನೆಲ್ಲ ಸಪ್ರೇಟ್ ಮಾಡಿರ್ತಾರೆ ಒಂದು ಬಾಕ್ಸಲ್ಲಿ. ಇನ್ನು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಅದಾದ್ರ ಪ್ಲೇಸಿಗಿಟ್ಟು, ನಮ್ಮ ಮೇಡಮ್ ಅವರು ಬೇರೆ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇರ್ತಾರೆ. ಎಲ್ಲ ಮುಗಿಸಿ ಹಾಗೆಯೇ ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಸೋಸಿ ಅದನ್ನೆಲ್ಲ ಫ್ರಿಜ್ಜಲ್ಲಿಟ್ಟು ನನ್ನ ಕೆಲಸನ ಮುಗಿಸ್ದೆ ನೈಟು. ಹಾಗೆಯೇ ಬೆಳಗ್ಗೆಗೆ ಬನ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ವ್ಲಾಗು ನೆಕ್ಸ್ಟ್ ಬರುತ್ತೆ, ಹೇಗೆ ಮಾಡಿದ್ದೀನಿ ಅಂತ. ಇದು ಬೆಳಗ್ಗೆದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಇನ್ನು ಇವತ್ತೇನು ತೊಗೊಳಕ್ಕೆ ಹೋಗಿದ್ದೀನಿ ಅಂದರೆ ಸ್ವಲ್ಪ ಹಣ್ಣು ಹಾಗೆಯೇ ಹೂವು ಮಾವಿನ ಎಲೆ ಎಲ್ಲ ತೊಗೊಂಡು ಬರೋಣ ಅಂತ ಹೋದೆ. ಮಾವಿನ ಎಲೆ ಅಲ್ಲೇ ನಾವು ಕಾರ್ ನಿಲ್ಲಿಸೋ ಹತ್ರ ಗಿಡ ಇತ್ತು, ಹಾಗಾಗಿ ಕಿತ್ಕೊಂಡು ಬಂದ್ವಿ. ಈಗಷ್ಟೇ ಮನೆಗೆ ಬಂದೆ, ಎಲ್ಲ ತೊಗೊಂಡು ಹಣ್ಣು ಜಾಮೂನ್ ಮಾಡೋಣ ಅಂತ. ಯಾವಾಗ ಮಾಡೋದು ಗೊತ್ತಿಲ್ಲ. ಕಲಸಕ್ಕೆ ಹಣ್ಣು, ಬ್ಲೌಸ್ ಪೀಸ್, ಬಳೆ, ಕಾಪು ಬಳೆ ಕ್ಯೂಟಾಗಿದೆ ತಂದಿದ್ದೀನಿ. ಸೊ ವರಮಹಾಲಕ್ಷ್ಮಿಗೆ ಎಲ್ಲ ಪ್ರಿಪೇರ್ ಆಗಿದ್ದೀನಿ, ಅದ್ರ ವ್ಲಾಗ್ ಕೂಡ ಬರುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ.